ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ದೀಪಾ ರಾಣಿಶೇಖರ್ ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ ಲವ್, ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್. ಮೆರಿ ಕ್ರಿಸ್ಮಸ್ ಟು ಆಲ್ ಆಫ್ ಯು. ನೀವು ಕೇಳ್ತೀರಾ, ಏನು ಕ್ರಿಸ್ಮಸ್ಸು, ನೀವು ಕ್ರಿಸ್ತ ಧರ್ಮ ಅನ್ನೋದು ಇಲ್ಲಿ ಬರೋದಿಲ್ಲ. ಎನಿ ಸೆಲೆಬ್ರೇಷನ್ ಐ ಆಮ್ ಫಾರ್ ಇಟ್. ಯಾವುದೇ ಒಂದು ಉತ್ಸವ ಅಂತಂದರೂ ನಾನು ಅದನ್ನು ಖಂಡಿತ ಖುಷಿಯಿಂದ ಮಾಡ್ತೀನಿ. ಯಾಕೆಂದರೆ ನಾನು ಪ್ರಪ್ರಥಮವಾಗಿ ಅಟೆಂಡ್ ಮಾಡಿದಂಥ ಆರ್ಟ್ ಆಫ್ ಲಿವಿಂಗ್ ಪ್ರೋಗ್ರಾಮಲ್ಲಿ ಶ್ರೀಯವರು ಹೇಳ್ತಾರೆ, ಜೀವನ ಒಂದು ಉತ್ಸವ, ಲೈಫ್ ಇಸ್ ಎ ಸೆಲೆಬ್ರೇಷನ್, ಸೆಲೆಬ್ರೇಟ್ ಇಟ್ ಅಂತ. ಆ ಒಂದು ಮಾತು ನನಗೆ ತುಂಬ ಪ್ರೇರೇಪಿಸ್ತು, ನನ್ನ ಮೇಲೆ ಒಂದು ಇಂಪ್ಯಾಕ್ಟನ್ನು ಮಾಡ್ತು. ಸೊ ಅದೇ ಒಂದು ರೀತಿಯಲ್ಲಿ ನನ್ನ ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀನಿ ಅಂತಂದರೆ ತಪ್ಪಾಗಲಾರ್ದು. ನನ್ನ ಜೊತೆಯಲ್ಲಿ ಒಡನಾಡಿದವ್ರಿಗೆ ನಾನೇನು ಹೇಳ್ತೀನಿ ಅನ್ನೋದು ಖಂಡಿತ ಅರ್ಥ ಆಗುತ್ತೆ. ಸೊ ಈ ಮಧ್ಯ ಪ್ರಪ್ರಥಮವಾಗಿ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ, ಲೈಕ್ ಮಾಡ್ತೀರಾ, ಶೇರ್ ಮಾಡ್ತೀರಾ, ಅವರೆಲ್ರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ಆ್ಯಂಡ್ ಇನ್ನೂ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಮಾಡ್ಕೊಳ್ಳಿ ಅಂತ ಕಳಕಳಿಯ ವಿನಂತಿಯನ್ನು ಮಾಡ್ಕೋತಾ ಇದ್ದೀನಿ. ಸೊ ಕ್ರಿಸ್ಮಸ್ ಅಂದರೆ ಏನು? ಕ್ರಿಸ್ಮಸ್ ಅಂದರೆ ಒಂದು ಸೆಲೆಬ್ರೇಷನ್. ಅಂದರೆ ಬರೀ ಕ್ರಿಸ್ತ ಧರ್ಮದವರಿಗಲ್ಲ, ನೀವು ಯಾವುದೇ ಒಂದು ವಿಷಯನ, ಆ ಒಂದು ಸ್ಪಿರಿಟನ್ನು, ಆ ಒಂದು ಎಸೆನ್ಸ್ ಏನಿರುತ್ತೆ ಅದನ್ನು ನೀವು ಸೆಲೆಬ್ರೇಟ್ ಮಾಡಬೇಕು. ಅಂದರೆ ಯಾವ ಜಾತಿ, ಯಾವ ಧರ್ಮನೂ ನಾವು ನೋಡೋದು ಬೇಕಿಲ್ಲ. ಹಾಗೆ ಮೆರಿ ಕ್ರಿಸ್ಮಸ್ ಅಂದಾಗ ಮೆರಿಮೆಂಟ್ ಅಂದರೆ ಸಂತೋಷ ಪಡು, ಉತ್ಸಾಹದಿಂದಿರು, ಉತ್ಸವದ ಹಾಗೆ ಈ ಒಂದು ದಿನವನ್ನು ಆಚರಿಸು ಅಂತ ಅನ್ನೋದು ಒಂದು ವಿಷಯ ಅಂತ ಇಟ್ಕೋಬೋದು. ಅಂದರೆ ಎಲ್ಲ ಹಬ್ಬಗಳು ನಾವು ಮಾಡ್ದಂಗೆ ಕ್ರಿಸ್ಮಸ್ ಟ್ರೀ ಇಡೋದಿರ್ಬೋದು, ಇನ್ನೊಂದಿರ್ಬೋದು. ನಾವು ಕ್ರಿಶ್ಚಿಯನ್ಸ್ ಎಲ್ಲ ಇಡಬೇಡ ಅಂತ ಹೇಳಿದ್ರು, ಆ ಮಗುವಿನ ಉತ್ಸಾಹಕ್ಕೆ ತಣ್ಣೀರು ಎರಚಿದ ಹಾಗೆ ಮಾಡಿದರೆ ಮಾಡಲಿ, ಮಾಡುವಂಥ ಬಲವಂತನೂ ಮಾಡಬೇಡಿ, ಮಾಡೋ ಮಕ್ಕಳನ್ನು ತಡಿಲೂಬೇಡಿ. ನಾವಂತೂ ನಮ್ಮ ಸೆಂಟ್ರಲ್ಲಿ ಎಲ್ಲ ನಮ್ಮ ಹಬ್ಬಗಳು, ನ್ಯಾಷನಲ್ ಫೆಸ್ಟಿವಲ್ಸು ಮತ್ತು ಕ್ರಿಸ್ಮಸ್, ನ್ಯೂ ಇಯರನ್ನು ಕೂಡ ನಾವು ತುಂಬ ಖುಷಿಯಿಂದ, ಉತ್ಸಾಹದಿಂದ ಆಚರಿಸ್ತೀವಿ. ನಾನು ಈ ಒಂದು ಸಂದರ್ಭದಲ್ಲಿ ನೆನೆಸ್ಕೊಂಡಿಲ್ಲ ಅಂತಂದರೆ ತಪ್ಪಾಗಿ ಹೋಗುತ್ತೆ. ನಮ್ಮ ಕ್ರಿಯೇಟಿವ್ ಡಿಸೈನರ್ ಆ್ಯಂಡ್ ಕ್ರಿಯೇಟಿವ್ ಹೆಡ್ ದೃಶ್ಯ ಅವರು ಆ ಒಂದು ಎಲ್ಲ ಒಂದು ಕ್ರಿಯಾತ್ಮಕವಾಗಿ ಯೋಚನೆ ಮಾಡಿ ಅದನ್ನು ಎಲ್ಲ ಜೋಡಿಸಿ ಮಾಡ್ತಾರೆ. ಪರಿಕಲ್ಪನೆ ಅವ್ರದ್ದು, ವಿಷನ್ ಆಕೆದು. ಅದೇ ಥರ ಚೈತ್ರ ಜೊತೆಯಲ್ಲಿ ಸೇರಿಕೊಂಡು ಇಬ್ಬರೂ ತುಂಬ ಸುಂದರವಾಗಿ ಮಾಡ್ತಾರೆ. ನನಗೆ ಆಶ್ಚರ್ಯ ಆಗುತ್ತೆ, ಇಷ್ಟು ಚೆನ್ನಾಗಿ ಇವ್ರು ಜೋಡಿಸಿದ್ರ ಅನ್ನೋಷ್ಟು. ಅಂದರೆ ನನ್ನ ಕಣ್ಮುಂದೆ ಬೆಳೆದ ಮಕ್ಕಳವರು, ಈ ಮಕ್ಕಳು ಇಷ್ಟು ಚೆನ್ನಾಗಿ ಮಾಡಿದ್ರ ಅಂತ ಅನಿಸುತ್ತೆ. ಎಲ್ಲರೂ ಹೇಳ್ತಾರೆ, ನಿಮ್ಮ ಈ ಒಂದು ಡೆಕೋರೇಷನ್, ಈ ಒಂದು ನೀವು ಸೆಲೆಬ್ರೇಟ್ ಮಾಡುವಂಥ ಈ ಡೆಕೋರೇಷನ್ನ ನಾವು ನೋಡೋದಕ್ಕೆ ಕಾಯ್ತಿರ್ತೀವಿ ಅಂತ ಹೇಳಿ. ಹಾಗೆ ಕ್ರಿಸ್ಮಸ್ ಅಂತಂದಾಗ ಸೆಲೆಬ್ರೇಷನ್. ಸೊ ಕ್ರಿಸ್ಮಸ್ ಟ್ರೀನ ಕೂಡ ನಾವು ಖಂಡಿತ ಇಡ್ತೀವಿ, ತಪ್ಪೇನೂ ಇಲ್ಲ. ಸೊ ಕ್ರಿಸ್ಮಸ್ ಅಂತಂದಾಗ ಒಂದು ಸ್ಪಿರಿಟ್, ಇಟ್ಸ್ ಎ ಸ್ಪಿರಿಟ್, ಅದು ಒಂದು ಫೀಲ್ ಅಂತ ಹೇಳ್ಬೋದು. ಸೊ ಆ ಒಂದು ಕ್ರಿಸ್ಮಸ್ ಸ್ಪಿರಿಟ್ ಹೇಗಿರುತ್ತೆ ಅಂತಂದಾಗ, ವರ್ಷದ ಕೊನೆಯಲ್ಲಿ ಬರುತ್ತೆ. ಕ್ರಿಸ್ಮಸ್ ಮುಗೀತಿದ್ದಂಗೆ ಇನ್ನೊಂದು ವಾರಕ್ಕೆ ನ್ಯೂ ಇಯರ್ ಬರುತ್ತಲ್ವಾ. ಯಾವತ್ತು ಕ್ರಿಸ್ಮಸ್ ಬರುತ್ತೋ ಅವತ್ತೇ ನ್ಯೂ ಇಯರ್ ಕೂಡ ಬರೋದು. ಬುಧವಾರ ಬರುತ್ತೆ, ನ್ಯೂ ಇಯರ್ ಕೂಡ ಬುಧವಾರನೇ ಬರುತ್ತೆ. ಅಂದರೆ 1ನೇ ತಾರೀಕು ಕ್ರಿಸ್ಮಸ್ ಈ ಮಂಗಳವಾರ ಬರುತ್ತೆ. ಈ ವರ್ಷ 25 ಬುಧವಾರ ಬರುತ್ತೆ. ಅದೇ ಥರ ನ್ಯೂ ಇಯರ್ಸ್ ಈ 31 ರಾತ್ರಿ ಮಂಗಳವಾರ ಬರುತ್ತೆ, ಬುಧವಾರ 1ನೇ ತಾರೀಕು ಬರುತ್ತೆ. ಸೊ ಈ ಒಂದು ವಾರ ಮಾತ್ರ ಉಳಿದಿರುತ್ತೆ ಹಳೆಯ ವರ್ಷದ ಬಾಕಿ ಅಂತ ಹೇಳ್ಬೋದು. ಹೊಸ ವರ್ಷಕ್ಕೆ ಹೋಗೋ ಮುಂಚೆ ಎಲ್ಲವನ್ನು ಶುದ್ಧಪಡಿಸ್ಕೋಬೇಕು ಅನ್ನೋದು ಒಂದು ವಿಷಯ. ಮತ್ತು ಕ್ರಿಸ್ಮಸ್ ಇಸ್ ಅ ಫೆಸ್ಟಿವಲ್ ಆಫ್ ಗಿವಿಂಗ್ ರಾದರ್ ದ್ಯಾನ್ ರಿಸೀವಿಂಗ್. ಕೊಡು ನೀನು, ಸ್ವೀಕರಿಸೋದು ನಂತರ ಅಂತ ಹೇಳ್ತಾರೆ ಕ್ರಿಸ್ಮಸ್ ಬಗ್ಗೆ. ಕೊಡೋದಕ್ಕೆ ನನ್ನ ಹತ್ರನೇ ಏನೂ ಇಲ್ಲಪ್ಪ ಅಂತ ನೀವು ಅಂತಂದಾಗ ಒಂದು ಕಥೆನ ಹೇಳ್ತೀನಿ. ಈ ಕಥೆ ತುಂಬ ಸೊಗಸಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಒಂದು ಮಹಿಳೆ ಕೆಲಸವನ್ನು ಮುಗಿಸಿ ತನ್ನ ಮನೆಗೆ ಒಂದು ಬಸ್ಸಲ್ಲಿ ಹೋಗ್ತಾ ಇರ್ತಾರೆ. ಕೆಲಸ ಮುಗಿಸಿ ಹೋಗ್ಬೇಕಾದ್ರೆ ಸೀಟ್ ಸಿಗತ್ತಾ ಅಂತ ಕಾಯ್ತಿರ್ತೀವಲ್ವ. ಸೀಟ್ ಸಿಗತ್ತಾ ಅಂತ ಕಾಯ್ತಿರ್ತೀವಿ. ಅದು ಕೆಲವೊಮ್ಮೆ ಹೇಗಾಗತ್ತೆ ಅಂದರೆ, ನಾನೊಂದು ದಿವಸ ಎಲ್ಲೆಲ್ಲೋ ಓಡಾಡಿ ಏನೋ ಮೆಟ್ರೋನಲ್ಲಿ ಹೋದೆ. ಒಂದು ಓಲಾ ಆಟೋ ತೊಗೊಂಡು ಎಲ್ಲಿಗೋ ಹೋಗಬೇಕಾಗಿತ್ತು, ಬಟ್ ಅದು ರಾಂಗ್ ಡೆಸ್ಟಿನೇಷನ್ ಆಗಿತ್ತು. ತುಂಬ ಸಮಯ ಕಳೆದು ಹೋಗಿತ್ತಲ್ಲಿ. ನಾನು ಎಲ್ಲಿ ಹೋಗಬೇಕಾಗಿತ್ತು ಅಲ್ಲಿ ಹೋಗೋಕ್ಕಾಗಲ್ಲ ಅಂತ ಹೇಳಿ ಅವರಲ್ಲಿ ನಾನು ಒಂದು ಕ್ಷಮೆಯನ್ನು ಕೇಳಿಕೊಂಡು, ಬಹುಶಃ ನಾನು ಇವತ್ತು ಬರೋಕ್ಕಾಗಲ್ಲ ಅಂತ ಹೇಳಿ, ಏಕೆ ನಾನು ವಾಪಸ್ಸು ಆಫೀಸ್ ಟೈಮ್ ಮುಗಿಯೋಷ್ಟರಲ್ಲಿ ಬರಬೇಕು ಮನೆಗೆ, ಏಕೆಂದರೆ ಕೆಲವು ಜವಾಬ್ದಾರಿಗಳಿತ್ತು ನನಗೆ. ಸೊ ಮೆಟ್ರೋ ತೊಗೊಳ್ಳೋಣ, ಬೇಗ ಬರ್ಬೋದು ಅಂತ ಹೋದೆ. ನಾನು ಮೆಟ್ರೋ ಬೈಯಪ್ಪನಹಳ್ಳಿಗೆ ತೊಗೊಂಡೆ. ಕಾರಣ ಇಷ್ಟೇ, ಕೂತ್ಕೊಂಡು ಬರ್ಬೋದು, ತುಂಬ ಸಾಕಾಗಿದೆ ಅಂತ ಹೋದೆ. ಆದರೆ ಅಲ್ಲಿ ಹೋದ್ಮೇಲೆ ನನಗೆ ನಾನೋದಯ ಆಯಿತು, ಈಗ ಬೈಯಪ್ಪನಹಳ್ಳಿ ಎಲ್ಲ ಸ್ಟಾರ್ಟಿಂಗ್ ಪಾಯಿಂಟು ವೈಟ್ ಫೀಲ್ಡಿಂದ ಬರುತ್ತೆ ಅಂತ. ಬರ್ತಾನೆ ಜನ ಕಿಕ್ಕಿರ್ದು ಬಂತು ಟ್ರೈನು. ಇರಲಿ, ಕಾಯ್ತಾ ಇದ್ದೆ ಎಲ್ಲಾದರೂ ಒಂದು ಸೀಟ್ ಸಿಗತ್ತಾ ಅಂತ. ಸಿಗ್ತಾ ಬಿಡ್ತಾ ಆಮೇಲೆ ಹೇಳ್ತೀನಿ ನಾನು. ಈ ಕತೆಗೆ ವಾಪಸ್ ಬಂದಾಗ ಎಲ್ಲರೂ ನಮಗೆ ಸುಸ್ತಾದಾಗ ಸೀಟ್ ಬೇಕು ಅಂತ ಕಾಯ್ತೀವಿ. ಸೀಟ್ ಸಿಕ್ತು ಅಂತಂದರೆ ಕೂತ್ಕೋತೀವಿ. ಅಫ್ಕೋರ್ಸ್ ನಮ್ಮ ಕೆಲವೊಬ್ಬರಲ್ಲಿ ಆ ಒಂದು ಧಾರಾಳತನೂ ಇರುತ್ತೆ. ಮಹಿಳೆಯರಿಗೆ, ಮಕ್ಕಳಿಗೆ ಅಥವಾ ಮಕ್ಕಳನ್ನ ಎತ್ಕೊಂಡಿರೋ ಮಹಿಳೆಯರಿಗೆ, ಗರ್ಭಿಣಿಯರಿಗೆ, ವಯಸ್ಸಾದವ್ರಿಗೆ ಸೀಟನ್ನು ಕೂಡ ಕೊಡ್ತಾರೆ. ಕೆಲವರು ನೋಡಿದ್ರೆ ತಾನೇ ಕೊಡಬೇಕು, ನೋಡೋದೇ ಇಲ್ಲ, ಫೋನಲ್ಲಿ ಬ್ಯುಸಿಯಾಗಿರ್ತಾರೆ ಅಥವಾ ಕಣ್ಣು ಮುಚ್ಕೊಂಡಿರ್ತಾರೆ. ಅದು ಸರಿ ತಪ್ಪು ಅವರಿಗೆ ಬಿಟ್ಟಿದ್ದು. ಅವರಿಗೂ ಸುಸ್ತಾಗಿರ್ಬೋದು, ಇಲ್ಲ ಅಂತ ನಾನು ಹೇಳೋದಿಲ್ಲ. ಮಹಿಳೆಯರ ಹಕ್ಕು ಅಂತ ಕೇಳ್ತಾ ಇಲ್ಲ. ಹುಷಾರಿಲ್ದಿರೋರು, ವಯಸ್ಸಾದವರು ಅಥವಾ ದಿವ್ಯಾಂಗರು ಯಾರಿಗಾದರೂ ಸರಿ ಬೇಕು ಅಂತ ಅನ್ಸೋದಲ್ಲಿ ನಾವು
ಬಿಟ್ಕೊಡೋದು ಒಂದು ಧರ್ಮ ಅಂತ ಅನ್ಕೋತೀನಿ. ಸೊ ಈ ಕತೆಗೆ ವಾಪಸ್ ಬಂದಾಗ ಈ ಮಹಿಳೆ ನಿಂತಿರ್ತಾರೆ, ಅವರ ಮುಂದೆ ಒಂದು ವ್ಯಕ್ತಿ ಆತನು ನಿಂತಿರ್ತಾನೆ. ತುಂಬ ಸಾಕಾಗಿ ಸುಸ್ತಾದಂಗೆ ತುಂಬ ದೈಹಿಕ ಶ್ರಮ ವಹಿಸುವಂಥ ಕೆಲಸ ಮಾಡಿ ಬಂದ ಹಾಗೆ ಅವನನ್ನು ನೋಡಿದಾಗ ಅನಿಸತ್ತೆ. ಆ ವ್ಯಕ್ತಿಯ ಪಕ್ಕದಲ್ಲಿ ಸೀಟ್ ಖಾಲಿ ಆಗುತ್ತೆ. ಆ ವ್ಯಕ್ತಿ ನಾನು ನೀವು ಆದರೆ ಏನು ಮಾಡ್ತಿದ್ವಿ, ಬಹುಶಃ ಕೂತ್ಕೋತಿದ್ವೇನೋ ಅಥವಾ ನೋಡಬೇಕು. ಸೊ ಆಕೆ ಅನ್ಕೋತಾಳೆ, ಅಯ್ಯೋ ಈ ವ್ಯಕ್ತಿ ಅಲ್ಲೇ ಇದ್ದಾರೆ, ಕೂತ್ಕೊಂಡ್ಬಿಡ್ತಾರೆ, ನನಗಂತೂ ಸೀಟ್ ಸಿಗಲ್ಲ ಅಂದಾಗ ಆ ವ್ಯಕ್ತಿ ಹಿಂದಕ್ಕೆ ಸರಿದು ಮೇಡಮ್ ಕೂತ್ಕೊಳ್ಳಿ ಅಂತ ಸೀಟನ್ನು ಆಕೆಗೆ ಬಿಟ್ಕೊಡ್ತಾರೆ. ಥ್ಯಾಂಕ್ ಯು ಅಂತ ಹೇಳಿ ತುಂಬ ಖುಷಿ ಆಗುತ್ತೆ. ಅಂದರೆ ತುಂಬ ಸಾಕಾದಾಗ ಸೀಟ್ ಕೊಟ್ಟಾಗ ಎಷ್ಟು ಖುಷಿ ಅನಿಸುತ್ತಲ್ವ. ತುಂಬ ಖುಷಿಯಾಗಿ ಥ್ಯಾಂಕ್ ಯು ಹೇಳಿ ಆಕೆ ಕೂತ್ಕೋತಾರೆ. ಆತ ನಿಂತೇ ಇರ್ತಾನೆ. ನಂತರ ಇನ್ನು ಸ್ವಲ್ಪ ಹೊತ್ತಾದಮೇಲೆ ಇನ್ನೊಂದು ಯಾರೋ ಒಬ್ಬರು ಹತ್ಕೋತಾರೆ, ಎಲ್ಲೂ ಸೀಟ್ ಇರೋದಿಲ್ಲ, ಆತನೂ ನಿಂತಿರ್ತಾರೆ. ಸ್ವಲ್ಪ ಹೊತ್ತಾದಮೇಲೆ ಮತ್ತೊಂದು ಸೀಟ್ ಖಾಲಿ ಆಗುತ್ತೆ, ಅದು ಈ ವ್ಯಕ್ತಿಯ ಹತ್ತಿರ ಇರುತ್ತೆ. ಕೂತ್ರೆ ಆ ಮನುಷ್ಯ ಕೂತ್ಕೋಬೋದಾಗಿತ್ತು, ಆದರೆ ಆತ ಕೂತ್ಕೊಳ್ಳೋದಿಲ್ಲ. ಮತ್ತು ಆ ಇನ್ನೊಂದು ವ್ಯಕ್ತಿಯನ್ನು ಕರೆದು ಸೀಟನ್ನು ಕೊಡ್ತಾರೆ. ಆತ ಕೂಡ ಥ್ಯಾಂಕ್ ಯು ಅಂತ ಹೇಳ್ತಾರೆ. ಹೀಗೆ 4-5 ಜನರಿಗೆ ಅವರು ಸೀಟನ್ನು ಬಿಟ್ಕೊಡ್ತಾರೆ. ಏನು ಅರ್ಥ ಆಗ್ತಿದೆ ನಿಮಗೆ? ಸೊ ಆ ಮಹಿಳೆಗೆ ನಿಮ್ಮ ಹಾಗೆ ಆಕೆಗೂ ಒಂದು ಗೊಂದಲ ಆಗತ್ತೆ. ಆಕೆ ಹೋಗಿ ಆ ವ್ಯಕ್ತಿನ ಕೇಳ್ತಾರೆ, ಅಲ್ಲ ನೀವು ನನಗೆ ಸೀಟ್ ಬಿಟ್ಕೊಟ್ರಿ, ನಂತರ 4-5 ಜನಕ್ಕೆ ಬಿಟ್ಕೊಟ್ರಿ, ಎಲ್ರಿಗೂ ತುಂಬ ಸುಸ್ತು, ತುಂಬ ಇದು ಅಂತ ಇಲ್ಲ, ನೀವು ಸುಸ್ತಾಗಿ ಶ್ರಮದಿಂದ ಕಾಣ್ತಾ ಇದ್ದೀರಾ, ಪರಿಶ್ರಮ ಮಾಡಿ ಬಂದಂಗೆ ಅನಿಸ್ತಾ ಇದೆ, ಆದರೂ ನೀವು ಯಾಕೆ ಸೀಟನ್ನು ಬಿಟ್ಕೊಟ್ರಿ, ನೀವು ಯಾಕೆ ಕೂತ್ಕೊಳ್ಳಿಲ್ಲ ಅಂದಾಗ ಆ ವ್ಯಕ್ತಿ ಒಂದು ತೂಕದ ಮಾತನ್ನು ಹೇಳ್ತಾರೆ, ಭೂಮಿ ತೂಕದ ಮಾತನ್ನು ಹೇಳ್ತಾರೆ. ಆ ವ್ಯಕ್ತಿ ಹೇಳ್ತಾರೆ, ನೋಡಿ ನಾನು ತುಂಬ ಬಡವ, ನನಗೆ ಕೊಡೋದಕ್ಕೆ ಹಣ ಇಲ್ಲ, ಯಾರಲ್ಲೂ ನಾನು ಒಂದು ದಾನ ಅಂತ ಕೊಡೋದಕ್ಕೆ ನೀಡೋದಕ್ಕೆ ನನ್ನ ಹತ್ರ ಹಣ ಇಲ್ಲ. ಯಾಕೆಂದರೆ ನಾನು ನನ್ನ ವೃದ್ಧ ತಂದೆ ತಾಯಿಗಳನ್ನು, ನನ್ನ ಮಕ್ಕಳನ್ನು, ನನ್ನ ಕಾಯಿಲೆ ಹಿಡಿದಂಥ ಹೆಂಡತಿನ, ನನ್ನ ಅಂಗವಿಕಲ ತಮ್ಮನನ್ನು, ತುಂಬ ಜನರನ್ನು ಸಾಕಬೇಕು. ನನಗೆ ಬರೋ ಒಂದು ಸಂಬಳದಲ್ಲಿ ಇಷ್ಟನ್ನು ತೂಗಿಸೋದೇ ಕಷ್ಟ. ನಾನು ಯಾರಿಗೂ ಹಣಕಾಸಿನ ಸಹಾಯ ಮಾಡೋ ಪರಿಸ್ಥಿತಿನಲ್ಲಿ ನಾನಿಲ್ಲ. ಮತ್ತು ಎಷ್ಟು ಶ್ರಮ ಆಗಿರುತ್ತೆ ಅಂದರೆ ಬೇರೆ ಥರ ದೈಹಿಕ ಒಂದು ಕಾಂಟ್ರಿಬ್ಯೂಷನ್, ಒಂದು ಒಬ್ಬರಿಗೆ ಹೆಲ್ಪ್ ಮಾಡೋ ಒಂದು ಸ್ಥಿತಿನಲ್ಲೂ ನಾನು ಇರೋದಿಲ್ಲ. ದಿನ ಮುಗಿಯೋಷ್ಟರಲ್ಲಿ ಯಾವುದಾದ್ರೂ ಒಳ್ಳೆಯ ಬುದ್ಧಿ ಮಾತುಗಳನ್ನು ಹೇಳೋಣ, ಹಾಗೆ ಒಂದು ಕಾಣಿಕೆಯನ್ನು ಸಮಾಜಕ್ಕೆ ನೀಡೋಣ ಅನ್ನೋದಕ್ಕೆ ನಾನು ಅವಿದ್ಯಾವಂತ, ನನಗೆ ಇನ್ನೇನೂ ಗೊತ್ತಿಲ್ಲ. ಸೊ ಹಾಗಾಗಿ ನಾನು ಏನಾದರೂ ಕೊಡಲೇಬೇಕು ಅಂದಾಗ ನನ್ನ ಸೀಟನ್ನು ಬಿಟ್ಕೊಡ್ತೀನಿ, ನನಗೆ ಬೇಕಾದಂಥ ಸೀಟನ್ನು ಬಿಟ್ಕೊಡ್ತೀನಿ. ಆಗ ನೀವೊಂದು ಖುಷಿ ಪಟ್ರಿ ಗೊತ್ತಾ, ನೀವು ಒಂದು ಸ್ಮೈಲನ್ನು ಕೊಟ್ರಿ ಗೊತ್ತಾ, ಮತ್ತು ನೀವು ನನಗೆ ಹೃತ್ಪೂರ್ವಕವಾಗಿ ಥ್ಯಾಂಕ್ ಯು ಹೇಳಿದ್ರಿ ಗೊತ್ತಾ, ಆಗ ನಾನು ಈ ದಿನ ನನ್ನ ಜೀವನ ಸಾರ್ಥಕ. ಯಾರೋ ಒಬ್ರು ಅಂದರೆ ನನ್ನ ಕುಟುಂಬದವರಲ್ಲದ, ನನ್ನ ರಕ್ತ ಸಂಬಂಧಿಕರು, ನನ್ನ ವೈವಾಹಿಕ ಸಂಬಂಧಿಕರಲ್ಲದ ಒಬ್ಬರಿಗೆ ನಾನು ಒಂದು ಒಳಿತನ್ನ ಮಾಡಿದೆ ಅನ್ನೋ ಒಂದು ಸಮಾಧಾನ, ಖುಷಿಯಿಂದ ನಾನು ಮನೆಗೆ ಹೋಗ್ತೀನಿ. ಆ ಖುಷಿ ನನ್ನಲ್ಲಿ ಒಂದು ಜೀವನೋತ್ಸಾಹವನ್ನು ತುಂಬತ್ತೆ. ನಾನು ಮನೆಗೆ ಹೋದಾಗ ಖುಷಿಯಿಂದ ನೆಮ್ಮದಿಯಿಂದ ಹೋಗ್ತೀನಿ ಅಂತ ಹೇಳ್ತಾನೆ. ಎಷ್ಟು ಸುಂದರವಾದ ತೂಕದ ಮಾತಲ್ವಾ, ಎಷ್ಟು ಸೊಗಸಾದ ಕತೆ ಅಲ್ವಾ, ಒಂಥರ ಹೃದಯ ಸ್ಪರ್ಶಿ ಅಂತ ಹೇಳ್ಬೋದು. ನಾವು ಕೊಡಕ್ಕೆ ಏನೂ ಇಲ್ಲ ಅಂತಂದಾಗ ಹುಡುಕಿದಾಗ ಏನೋ ಒಂದಿರುತ್ತೆ ಕೊಡೋದಕ್ಕೆ, ಏನೋ ಒಂದು ಇದ್ದೇ ಇರುತ್ತೆ. ಏನೂ ಇಲ್ಲದೆ ದೇವರು ನಮ್ಮನ್ನು ಬರೀ ಕೈಯಲ್ಲಿ ಕಳಿಸೋದಿಲ್ಲ. ಸೊ ಕ್ರಿಸ್ಮಸ್ ಸ್ಪಿರಿಟ್ ಏನು ಅಂತಂದರೆ, ಕ್ಷಮಿಸು, ದಾನವನ್ನು ಕೊಡು, ಅಥವಾ ಮತ್ತೊಬ್ಬರ ಜೊತೆ ಹಂಚ್ಕೊಂಡು ತಿನ್ನು. ಏನೇ ತಿಂದರೂ ಈ ಒಂದು ಪೀರಿಯಡಲ್ಲಿ, ಎಲ್ಲ ಟೈಮಲ್ಲೂ ಒಳ್ಳೆಯದು, ಈ ವಿಶೇಷವಾಗಿ ಈ ಒಂದು ಟೈಮಲ್ಲಿ ಹಂಚ್ಕೊಂಡು ಒಂದು ಉತ್ಸಾಹದಿಂದ ಎಲ್ಲರ ಜೊತೆ ಇರಬೇಕು ಅನ್ನೋದು ಒಂದು ಮೆಸೇಜ್, ಕ್ರಿಸ್ಮಸ್ ಮೆಸೇಜ್ ಅಂತ ಹೇಳ್ಬೋದು. ಏನನ್ನು ಕೊಡೋಕ್ಕಿಲ್ಲ ಅಂದರೆ ಕ್ಷಮೆಯನ್ನು ಕೊಡು. ಯಾರ್ಯಾರನ್ನು ಕ್ಷಮಿಸಿಲ್ವೋ ಮೇಕ್ ಅ ಲಿಸ್ಟ್, ಯಾರ್ಯಾರಿಗೆ ಕ್ಷಮೆಯನ್ನು ನೀಡಬೇಕು ಅವರಿಗೆ ಫೋನ್ ಮಾಡಿ ಹೇಳಬೇಕಿಲ್ಲ, ನಿಮ್ಮ ಮನಸ್ಸಿನಲ್ಲಿ ಕ್ಷಮಿಸಿ. ಆ ಒಂದು ನಿಷ್ಕ್ಷಮೆಯ ಭಾರವನ್ನು, ಅಕ್ಷಮ್ಯ ಭಾರವನ್ನು ನೀವೇನು ಹೊತ್ಕೊಂಡಿದ್ದೀರಾ ಅದನ್ನು ಇಳಿಸ್ಬಿಡಿ. ನೀವು ಕ್ಷಮಿಸೋದಿಲ್ಲ, ಅವ್ರು ಮಾಡಿದ ತಪ್ಪು ಅಂದರೆ ಅವ್ರು ಮಾಡಿದ ತಪ್ಪೇ ಇರ್ಬೋದು, ಆದರೆ ನೀವು ಆಲೂಗಡ್ಡೆನ, ಟೊಮೆಟೊನ ನಿಮ್ಮ ಒಂದು ಬೆನ್ನಲ್ಲಿ, ಒಂದು ಬ್ಯಾಗಲ್ಲಿ ಹಾಕ್ಕೊಂಡು ಹೋಗ್ತಾ ಇದ್ರೆ 4-5 ದಿವಸಕ್ಕೆಲ್ಲ ಟೊಮೆಟೊ ಕೊಳ್ತು ಹೋಗುತ್ತೆ, ಇನ್ನೊಂದು ವಾರಕ್ಕೆ ಆಲೂಗಡ್ಡೆ ಕೂಡ ಕೊಳ್ತು ಹೋಗುತ್ತೆ. ಅದು ನೀವು ಯಾವುದನ್ನು ಇಳಿಸ್ತೀರ ಹಾಗೆ ಓಡಾಡ್ತಿದ್ರೆ ಎಷ್ಟು ವಾಸನೆ ಇರುತ್ತೆ, ಎಷ್ಟು ಅನಾರೋಗ್ಯಕ್ಕೆ ಒಂದು ದಾರಿ ಆಗುತ್ತೆ. ನಿಮ್ಮ ಬೆನ್ನು ಹೇಗಿರುತ್ತೆ ನೀವು ಯೋಚನೆ ಮಾಡಿ ನೋಡಿ. ನೀವು ಕ್ಷಮಿಸದೆ ಆ ಭಾವನೆಗಳನ್ನು ಹೊತ್ಕೊಂಡು ತಿರುಗಿದ್ರು ಹೀಗೇನೆ, ಕೊಳತ ಟೊಮೆಟೊ, ಕೊಳತ ಆಲೂಗಡ್ಡೆನ ಎತ್ಕೊಂಡು ತಿರುಗಿದಾಗೆ ಅದು ನಿಮಗೆ ಬೇಕಾ ಸ್ನೇಹಿತರೆ? ಖಂಡಿತ ನನಗಂತೂ ಬೇಡ. ಆದರೆ ಆಯ್ಕೆ ನಿಮ್ಮದೇನೆ, ನಾನು ಯಾರಿಗೂ ಬಲವಂತ ಮಾಡೋಕ್ಕಾಗಲ್ಲ, ವಿಷಯ ಹೇಳ್ಬೋದಷ್ಟೆ. ಅದು ಒಂದು ಘಟ್ಟ. ಆದರೆ ಮತ್ತೊಂದು ಘಟ್ಟ ಕ್ರಿಸ್ಮಸ್ ಅಂದಾಗ ಗಿಫ್ಟನ್ನು ಕೊಡೋದು. ಸೊ ಈ ಕಥೆಯಲ್ಲಿ ಬಂದಂಥ ವ್ಯಕ್ತಿ ತನ್ನ ಸೀಟನ್ನೇ ಪ್ರತಿನಿತ್ಯ, ಕ್ರಿಸ್ಮಸ್ ಟೈಮಲ್ಲೆಲ್ಲ ಪ್ರತಿನಿತ್ಯ ಸೀಟನ್ನೇ ಗಿಫ್ಟಾಗಿ ಕೊಡ್ತಾಯಿದ್ರು. ಗಿಫ್ಟನ್ನು ಕೊಡಬೇಕು ಅಂತಂದಾಗ ಹುಡುಕೊಂಡು ಹೋಗಿ ಕೊಡೋದೊಂದು. ನಮ್ಮ ಮನೇಲಿ ಕೆಲಸ ಮಾಡೋರಿಗೆ ಒಂದು ಗಿಫ್ಟನ್ನು ಕೊಡಿ, ಏನು ಬೇಡ. ಅವರು ಹೊಸ ಮಾಪನ್ನು ಕೇಳ್ತಾ ಇರ್ತಾರೆ, ದುಡ್ಡಿಲ್ಲ ಅಂತ ನಾವು ಕೊಡಿಸಿರಲ್ಲ, ಅವರಿಗೆ ಸಲೀಸಾಗುವಂಥ ಒಂದು ಯಾವುದೋ ಅವರು ಕೇಳಿದಂಥ ವಿಷಯನ ಕೊಡಿ, ಏನು ಬೇಡ. ಆ ಒಂದು
ದಿನ ಅವರಿಗೆ ನಿಮ್ಮ ಮಕ್ಕಳಿಗೆ ಕೇಕ್ ಕೊಡಿಸು ಅಂತ ಹೇಳಿ ನೀವೇ ಕೇಕ್ ತಂದುಕೊಡಿ ಅಥವಾ ಕೇಕ್ ಕೊಡಿಸು ಅಂತ ಹಣವನ್ನು ಕೊಡಿ. ನಮ್ಮ ಅಕ್ಕಪಕ್ಕದವರಲ್ಲಿ ಒಂದು ಒಳ್ಳೆಯ ಮಾತುಗಳನ್ನಾಡಿ ಎಲ್ಲರೂ ಸೇರಿ ಏನೋ ಒಂದು ಕೂತು ಒಂದು ಚರ್ಚೆಯನ್ನು ಮಾಡಿ ನಿಮ್ಮ ತಂದೆ ತಾಯಿಗಳಿಗೆ ಟೈಮನ್ನು ಕೊಡಿ. ಅಂದರೆ ನೀವು ನಿಮ್ಮ ಸಂಸಾರದಲ್ಲಿ ಬ್ಯುಸಿ ಇದ್ದಾಗ ಒಂದು ತಿಂಗಳಲ್ಲಿ ವಾರದಲ್ಲಿ ಒಂದು ಟೈಮ್ ಟೇಬಲನ್ನು ಹಾಕ್ಕೊಂಡು ನಿಮ್ಮ ತಂದೆ ತಾಯಿಗಳಿಗೆ ನಿಮ್ಮ ಗುರು ಹಿರಿಯರಿಗೆ ಒಂದು ಸಮಯವನ್ನು ಕೊಡಿ. ಅದು ನೀವು ಸಮಾಜಕ್ಕೆ ಕೊಡುವಂಥ ಕೊಡುಗೆ. ಸಮಾಜ, ದೇವರು, ಬ್ರಹ್ಮಾಂಡ ನಿಮಗೆ ಬೇಕಾದಷ್ಟನ್ನು ಕೊಡುತ್ತೆ. ನೀವು ವಾಪಸ್ ಗ್ರ್ಯಾಟಿಟ್ಯೂಡ್ ಜೊತೆಯಲ್ಲಿ ಕೊಡೋದು ಈ ಒಂದು ವಿಷಯಗಳು. ಅಥವಾ ಯಾರಾದರೂ ತುಂಬ ಕೆಲಸ ಮಾಡಿ ಆಲಸ್ಯದಿಂದ ಇದ್ದಾಗ ಬಿಸಿ ಬಿಸಿ ಕಾಫಿ ಅಥವಾ ಟೀಯನ್ನು ಮಾಡಿಕೊಡಿ. ಹಸ್ತವ್ರಿಗೆ ಊಟವನ್ನು ಹಾಕಿ. ಅಂದರೆ ಗೊತ್ತಿರೋರು ಗೊತ್ತಿಲ್ಲದಿರೋರು ಯಾರಾದರೂ ಆಗ್ಬೋದು. ಇದು ನಿಮಗೆ ಒಂದು ಆ ಕ್ರಿಸ್ಮಸ್ ಸ್ಪಿರಿಟನ್ನು ತಂದು ಕೊಡುತ್ತೆ. ಮತ್ತು ಕ್ರಿಸ್ಮಸ್ ಅಂದಾಗ ಸ್ಯಾಂಟಾ ಕ್ಲಾಸ್ ಅಂತಂದರೆ ಸೇಂಟ್ ನಿಕೋಲಸ್ ಅನ್ನೋ ಅಂಥ ಒಂದು ವ್ಯಕ್ತಿಯ ಕತೆ ಇದು. ಆತ ತುಂಬ ಜನಕ್ಕೆ ಒಳ್ಳೆಯದನ್ನು ಮಾಡ್ತಿದ್ರಂತೆ, ದಾನ ಧರ್ಮಗಳನ್ನು ಮಾಡ್ತಿದ್ರಂತೆ, ಗಿಫ್ಟ್ ಅಂತ ಮಕ್ಕಳಿಗೆಲ್ಲ ಒಂದು ಖುಷಿಯ ವಿಷಯವನ್ನು ಕೊಡ್ತಿದ್ರಂತೆ. ಇವತ್ತಿಗೂ ಆ ನಂಬಿಕೆ ಹಲವಾರು ಮಕ್ಕಳಲ್ಲಿದೆ. ಆ ನಂಬಿಕೆನ ಕೊಲ್ಬೇಡಿ. ಸ್ಯಾಂಟಾ ಕ್ಲಾಸ್ ಏನು ಬರೋದಿಲ್ಲ, ನಾನೇ ಆ ಗಿಫ್ಟನ್ನು ಇಡ್ತೀನಿ ಅಂತ ಹೇಳಬೇಡಿ. ಮಕ್ಕಳ ನಂಬಿಕೆ ಇರಲಿ. ಅವರಿಗೆ ಒಂದು ಅರಿವು ಜ್ಞಾನೋದಯ ಆದಾಗ ಆಗಲಿ, ಅಲ್ಲಿ ತನಕ ನಿಮ್ಮ ಮಗುವಿಗೆ ಒಂದು ಸಣ್ಣ ಗಿಫ್ಟನ್ನು ನೀವೇ ಆ ಕ್ರಿಸ್ಮಸ್ ಟ್ರೀ ಕೆಳಗೆ, ಕ್ರಿಸ್ಮಸ್ ಟ್ರೀ ಮನೇಲಿ ಇಟ್ಟಿಲ್ಲ ಅಂದರೆ ಅವರ ದಿಂಬಿನ ಕೆಳಗೊಯ್ಡಿ. ಯಾವುದಾದ್ರೂ ಒಂದು ಸಣ್ಣ ಗಿಫ್ಟ್, ಅಯ್ಯೋ ದುಡ್ಡಿಲ್ಲ ಅಂತಂದರೆ ಏನಾದರೂ ಒಂದು ಕೊಡೋದಕ್ಕೆ ಖಂಡಿತ ಸಾಧ್ಯ ಇರುತ್ತೆ. ಒಂದು ಚಾಕ್ಲೇಟ್ ಆದರೂ ಕೊಂಡು ಇಡ್ಬೋದಲ್ವ. ತುಂಬ ವರ್ಷ ನಮ್ಮ ಮಕ್ಕಳಿಗೆ ಬುದ್ಧಿ ಬರೋವರೆಗೂ ಬೆಡ್ಶೀಟನ್ನು, ಅಂದರೆ ಈ ಒಂದಾನೊಂದು ಅವರವರ ವಯಸ್ಸಿಗೆ ಅನುಗುಣವಾಗಿ ಈ ಮೇಲೆಲ್ಲ ಸ್ಟಿಕ್ಕರ್ ಸ್ಟಾರ್ಸ್ ಥರ ಬರುತ್ತಲ್ಲ, ಅದನ್ನು ಒಂದು ವರ್ಷ, ಮತ್ತು ಈ ಲೈಟ್ ಆಫ್ ಮಾಡಿದರೆ ಗ್ಲೋ ಆಗೋವಂಥ ಬೆಡ್ಶೀಟನ್ನು, ಮತ್ತು ಕೆಲವೊಮ್ಮೆ ಬೊಂಬೆಗಳನ್ನು, ಕಲರ್ ಪೆನ್ಸಿಲ್ಗಳನ್ನು, ಬೇಕಾದ ಸಣ್ಣ ಸಣ್ಣ ವಿಷಯಗಳನ್ನೇ ಗಿಫ್ಟ್ ರ್ಯಾಪ್ ಮಾಡಿ ಕೊಟ್ಟಾಗ ಆ ಗಿಫ್ಟನ್ನು ಅನ್ರ್ಯಾಪ್ ಮಾಡೋದೇ ಒಂದು ಖುಷಿ. ಸೊ ಆ ಖುಷಿಯನ್ನು ನಿಮ್ಮ ಮಕ್ಕಳಿಗೆ ಕೊಡಿ. ನಿಮ್ಮ ಮನೆಯಲ್ಲಿರುವ ನಿಮ್ಮ ಗಂಡ ಅಥವಾ ಹೆಂಡತಿ, ಅಕ್ಕ, ತಮ್ಮ, ತಂಗಿ ಯಾರಿಗೆ ಬೇಕೋ ಕೊಡಿ. ದೊಡ್ಡವರಿಗೆ ಗೊತ್ತಿರುತ್ತೆ ನೀವೇ ಕೊಟ್ಟಿರೋದು ಅಂತ. ಆದರೆ ಕ್ರಿಸ್ಮಸ್ ಅಂತಂದಾಗ ಗಿಫ್ಟ್ ಈಸ್ ದ ಸ್ಪಿರಿಟ್. ನೀವು ವಸ್ತುವನ್ನು ಗಿಫ್ಟಾಗಿ ಕೊಡದೇ ಇದ್ದರೆ ನಿಮ್ಮ ಕ್ಷಮೆ, ನಿಮ್ಮ ಪ್ರೀತಿ, ನಿಮ್ಮ ದಯೆ, ಕರುಣೆಯನ್ನು ಗಿಫ್ಟಾಗಿ ಕೊಡಿ. ನಿಮಗೆ ಪರಿಚಯ ಇರೋರಿಗೆ, ಇಲ್ಲದೆ ಇರೋರಿಗೆ, ಎಲ್ರಿಗೂ. ಸೊ ಅದಕ್ಕೆ ಒಂದು ಎಕ್ಸಸೈಸನ್ನು ಮಾಡೋಣ. ಒಂದು ಪೇಪರನ್ನು ತಗೊಳ್ಳಿ, ಅದರಲ್ಲಿ ಕಾಲಮ್ಸನ್ನು ಮಾಡಿ. ಪ್ರಥಮ ಕಾಲಮಲ್ಲಿ ನೀವು ಯಾರ್ಯಾರಿಗೆ ಕ್ಷಮಿಸಬೇಕು ಅಂತ ಇದ್ದೀರೋ ಆ ಒಂದು ಪಟ್ಟಿಯನ್ನು ಮಾಡಿ. ಕನಿಷ್ಠ ಮೂರು ಜನರನ್ನಂತೂ ನೀವು ಬರಿಬೇಕು. ಅದು ಯಾವುದೇ ವಿಷಯ ಆಗಿರಲಿ, ನೀವು ಅವ್ರಿಗೆ ಹೇಳದೇ ಇದ್ರೂ ಪರವಾಗಿಲ್ಲ, ಯಾಕೆ ಕೋಪ ಇದೆ ಅಂತ ಬರೀರಿ. ಬರೆದು ಅದನ್ನು 3 ಸಾರ್ತಿ ಓದ್ಬಿಟ್ಟು ಹರಿದು ಅದನ್ನು ಫ್ಲಶ್ ಮಾಡಿ. ಅದು ಒಂದು. ಇಲ್ಲ ನಮ್ಮ ಟಾಯ್ಲೆಟಲ್ಲಿ ಫ್ಲಶ್ ಆಗೋದಿಲ್ಲ ಅಂತಂದರೆ ಪರವಾಗಿಲ್ಲ, ಅದನ್ನು ಹೊರಗಡೆ ಹಾಕಿಬಿಡಿ. ಬಟ್ ಇದು ಒಂದು. ನೀವು ಯಾರ್ಯಾರನ್ನು ಕ್ಷಮಿಸಬೇಕೋ ಕನಿಷ್ಠ 3, ಬಾಕಿ ನೀವು ಎಷ್ಟಾದರೂ ಮಾಡ್ಬೋದು, ಅದನ್ನು ಮಾಡಿ. ಮತ್ತು ಅವರ ಯೋಚನೆ ನಿಮಗೆ ಬಂದಾಗ ಕೋಪ ಬರಬಾರ್ದು, ಒಂದು ಆ ದುಗುಡ ಬರಬಾರ್ದು, ಸಮಾಧಾನ ಇರಬೇಕು. ಅದು ಮುಖ್ಯ. ಅದು ಫಸ್ಟ್ ಕಾಲಮ್ ಆಯಿತಾ. ಎರಡನೇ ಕಾಲಮ್ಗೆ ಬನ್ನಿ. ಯಾರ್ಯಾರನ್ನ ನೀವು ಪ್ರೀತಿ ಮಾಡ್ತೀರಾ, ನಿಮ್ಮ ಮನೆಯವರೇ ಇರ್ಬೋದು, ನಿಮ್ಮ ಮಕ್ಕಳೇ ಇರ್ಬೋದು, ನಿಮ್ಮ ತಂದೆ ತಾಯಿ, ಅಣ್ಣ ತಮ್ಮ ಯಾರಾದರೂ ಇರ್ಬೋದು. ಹಾಗಂತ ಪಕ್ಕದ ಮನೆಯವ್ರ ಹೆಂಡತಿ ಅಂತ ಮಾತ್ರ ಹೇಳಬೇಡಿ, ಅದು ನಾನು ಹೇಳಿಲ್ಲ. ಸೊ ಯಾರ್ಯಾರನ್ನ ನೀವು ಪ್ರೀತಿ ಮಾಡ್ತೀರೋ, ಅಂದರೆ ನೈತಿಕವಾಗಿ ಅಲ್ಲಿ ನೀವು ಹೇಳ್ಕೊಳ್ಳೋ ರೀತಿ ಇರಬೇಕು. ಅವರ ಒಂದು ಪಟ್ಟಿಯನ್ನು ಮಾಡಿ ಅವರಿಗೆ ಒಂದು ಒಳ್ಳೆಯ ವಿಷಯವನ್ನು ಯಾವಾಗ ಹೇಳಿದ್ದೀರಾ, ನಿಮ್ಮ ಗಂಡನಿಗೋ ಹೆಂಡತಿಗೋ ಅವರ ಒಂದು ಒಳ್ಳೆಯ ಗುಣವನ್ನು, ಅವರ ಒಂದು ಗುಡ್ ಕ್ವಾಲಿಟಿನ ಯಾವಾಗ ಹೇಳಿ ನೀವು ಥ್ಯಾಂಕ್ಸ್ ಹೇಳಿದ್ದೀರಾ, ಯಾವಾಗಲೂ ನನ್ನನ್ನು ಗಮನಿಸ್ಕೋತೀರಾ, ಯಾವಾಗಲೂ ನನ್ನ ಬಗ್ಗೆ ತಾಳ್ಮೆಯಿಂದ ಇರ್ತೀರಾ, ಅದಕ್ಕೆ ಥ್ಯಾಂಕ್ ಯು ಅಂತ ಯಾವಾಗ ಹೇಳಿದ್ದೀರಾ. ಅಥವಾ ನಿಮ್ಮ ತಂದೆ ತಾಯಿಗೆ ನಾನು ಫೋನೇ ಮಾಡಿಲ್ಲ ಅಂತಂದ್ರೂ ನನ್ನ ಬಗ್ಗೆನೇ ಜ್ಞಾಪಿಸ್ಕೋತಿರ್ತೀಯ, ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ಅಮ್ಮ. ಅಥವಾ ಏನಾದರೂ ಒಂದು. ಅಥವಾ ನಿಮ್ಮ ಮಕ್ಕಳಿಗೆ ನನ್ನ ಮಾತೆಲ್ಲ ಕೇಳ್ತೀಯಾ, ಎಷ್ಟು ನೀವು ಓದ್ತಿರೋ ಬಿಡ್ತಿರೋ, ಓದೋದ್ರ ಬಗ್ಗೆ ಪ್ರೆಷರ್ ಹಾಕಬೇಡಿ. ಯಾವುದಾದ್ರೂ ಒಂದು ವಿಷಯಕ್ಕೆ ಅವರಿಗೆ ಯಾವಾಗ ನೀವು ಅಪ್ರಿಷಿಯೇಟ್ ಮಾಡಿದ್ದೀರಾ. ಸೊ ಅದು ಕನಿಷ್ಠ 3 ವ್ಯಕ್ತಿಗಳಿಗೆ ನೀವು ಪ್ರೀತಿಯನ್ನು ಹೇಳಿ. ಎಷ್ಟು ದಿವಸ ಆಯಿತು, ಎಷ್ಟು ವರ್ಷ ಆಯಿತು, ಆ ಪ್ರೀತಿಯನ್ನು ಹೇಳಿ, ಕಮ್ಯುನಿಕೇಟ್ ಮಾಡಿ. ಸೊ ಇದು ಕ್ರಿಸ್ಮಸ್ ಸ್ಪಿರಿಟ್. ಮತ್ತು ನೆಕ್ಸ್ಟ್ ಕಾಲಮಲ್ಲಿ ಅಟ್ ಲಾರ್ಜ್, ಅಂದರೆ ನೀವು ಸಮಾಜಕ್ಕೆ ಏನನ್ನು ಮಾಡ್ಬೋದು. ಈ ವ್ಯಕ್ತಿ ಸೀಟ್ ಬಿಟ್ಕೊಟ್ಟ ಹಾಗೆ ಒಂದು ಮಕ್ಕಳನ್ನು ಕರೆದು ಒಂದು ಒಳ್ಳೆಯ ಪಾಠ, ಅಂದರೆ ಅಡ್ವೈಸ್ ಮಾತ್ರ ಮಾಡಬೇಡಿ, ಯಾವ್ದು ಮಕ್ಕಳಿಗೂ ಇಷ್ಟ ಇಲ್ಲ, ದೊಡ್ಡವ್ರಿಗೂ ಇಷ್ಟ ಇಲ್ಲ. ಒಂದು ಕಥೆಯನ್ನು ಹೇಳಿ, ಮಕ್ಕಳನ್ನೆಲ್ಲ ಕೂಡಿಸ್ಕೊಂಡು ಒಂದು ದಿವಸ ಒಂದು ಕಥೆಯನ್ನು ಹೇಳಿ. ಅದಕ್ಕೆ ನೀವೊಂದು ಹೋಮ್ವರ್ಕ್ ಮಾಡ್ತೀರಲ್ವ, ಅದರಲ್ಲಿ ಒಂದು ಖುಷಿ ಇರುತ್ತೆ. ಅಥವಾ ಅಕ್ಕಪಕ್ಕದ ಮಕ್ಕಳು, ನಿಮ್ಮ ಮಕ್ಕಳು ಅಥವಾ ನಿಮ್ಮ ಅಣ್ಣ ತಮ್ಮ ಅಕ್ಕ ತಂಗಿಯರ ಮಕ್ಕಳನ್ನೆಲ್ಲ ಸೇರಿಸ್ಕೊಂಡು ಒಂದು ಕ್ರಿಸ್ಮಸ್ ಟ್ರೀನ ನೀವು ಮನೆಯಲ್ಲೇ ಮಾಡಿ, ಅದರಲ್ಲಿ ಒಂದು ಖುಷಿ ಇರುತ್ತೆ. ಅಂದರೆ ಬ್ರಿಂಗ್ ಪೀಪಲ್ ಟುಗೆದರ್, ಎಲ್ಲರನ್ನೂ ಒಟ್ಟುಗೂಡಿಸಿ ಒಂದು ಸಂಭ್ರಮವಾಗಿ ಆಚರಿಸಿ ಅವರಿಗೆ ಒಂದು ಸ್ನ್ಯಾಕ್ಸನ್ನು ಪ್ರೊವೈಡ್ ಮಾಡಿ, ಒಂದು ಖುಷಿ ಇರುತ್ತೆ. ಸೊ ಇದು ನೀವು ಸಮಾಜಕ್ಕೆ ಕೊಡುವಂಥ ಕೊಡುಗೆ. ಇಲ್ಲ ನಾನು ಯಾವುದೋ ಒಂದು ಆಶ್ರಮಕ್ಕೆ ದಾನವಾಗಿ ಕೊಡ್ತೀನಿ, ಅಥವಾ ನನ್ನ ಶ್ರಮವನ್ನು ನಾನು ಕೊಡ್ತೀನಿ. ಅಂದರೆ ಇವಾಗ ಶ್ರಮವನ್ನು ಹೇಗೆ ಕೊಡ್ಬೋದು ಅಂದಾಗ, ಒಂದು
ವೃದ್ಧಾಶ್ರಮಕ್ಕೆ ಹೋಗಿ ಅಲ್ಲಿ ಅವರಿಗೆ ಒಂದು ವಾಕಿಂಗ್ ಕರ್ಕೊಂಡು ಹೋಗಿ, ಅವರಿಗೆ ಈಗ ಗಂಡಸರ ವೃದ್ಧಾಶ್ರಮ ಅಂದರೆ ಶೇವಿಂಗ್ ಮಾಡಿ, ತಲೆಗೆ ಎಣ್ಣೆ ಹಾಕಿ, ಅವರಿಗೆ ಸ್ನಾನವನ್ನು ಮಾಡಿಸಿ, ಆ ಥರ ನೀವು ಬೇಕಾದಷ್ಟು ಮಾಡ್ಬೋದು. ಹಣ ಮತ್ತು ವಸ್ತುವನ್ನು ಮಾತ್ರ ಕೊಡೋದು ಅಂತಲ್ಲ, ನಿಮ್ಮ ಟೈಮನ್ನು ಕೂಡ ಕೊಡ್ಬೋದು. ಬ್ಲೈಂಡ್ ಸ್ಕೂಲ್ಗೆ ಹೋಗಿ ಒಂದು ಕಥೆಯನ್ನು ಹೇಳಿ, ಅವರಿಗೆ ಪ್ರಪಂಚದಲ್ಲಿ ಏನು ನಡೀತಾ ಇದೆ ಅಂತ ಹೇಳಿ ತುಂಬ ಖುಷಿ ಆಗ್ತಾರೆ. ಸೊ ಇದು ಕ್ರಿಸ್ಮಸ್ ಸ್ಪಿರಿಟ್. ಸೊ ಈ ಸಾರ್ತಿ ಕ್ರಿಸ್ಮಸ್ಸಲ್ಲಿ ನೀವು 3 ಜನನ ಕ್ಷಮಿಸಲೇಬೇಕು, 3 ಜನಕ್ಕೆ ನೀವು ಪ್ರೀತಿ ಮಾಡ್ತೀರಾ ಅಂತ ಹೇಳಲೇಬೇಕು. ಇದು ನಿಮ್ಮ ಎಕ್ಸಸೈಸ್. ಮತ್ತು ಯಾವುದಾದ್ರೂ ಮಕ್ಕಳಿಗೆ 3 ಮಕ್ಕಳಿಗೆ ಕನಿಷ್ಠ ನೀವು ಒಂದು ಸ್ಯಾಂಟಾ ಕ್ಲಾಸ್ ಆಗಿ ಒಂದು ಗಿಫ್ಟನ್ನು ಕೊಡಬೇಕು. ಅಂದರೆ ಬೇಕೋ ಬಿಟ್ಟು ಕೊಡೋದಲ್ಲ, ನೀವು ಕೊಟ್ಟ ಗಿಫ್ಟ್ ಅವರಿಗೆ ತುಂಬ ಖುಷಿ ಆಗಬೇಕು, ಒಂದು ಸರ್ಪ್ರೈಸ್ ಅನ್ನೋ ರೀತಿಯಲ್ಲಿ ಇರಬೇಕು. ಸೊ ಕ್ಷಮೆ ಅನ್ನೋದು ನಿಮಗೆ ನೀವೇ ಕೊಟ್ಕೊಳ್ಳೋ ಒಂದು ಗಿಫ್ಟು. ಆ ಕ್ಷಮೆ ಇರಲಿ ಖಂಡಿತ. ಯಾರ ಬಗ್ಗೆ ಕೋಪ ಇಟ್ಕೊಂಡಿದ್ದೀರೋ ಆ ಕೋಪವನ್ನು ಬಿಟ್ಟುಬಿಡಿ. ಆ ಕೋಪ ನಿಮಗೆ ಬಿಟ್ಟ ಮೇಲೆ ಈ ಒಂದು ವಾರ ನೀವೇನು ಮಾಡ್ತೀರಾ, ಆ ಶೀಟಲ್ಲಿ ಏನು ಬರೆದಿದ್ದೀರಾ ಅದನ್ನು ನ್ಯೂ ಇಯರ್ ಬರೋ ತನಕ ನೋಡ್ತೀರಾ. ಸೊ ಅದರ ನಂತರ ಏನಾಗತ್ತೆ ಅನ್ನೋದನ್ನು ಇದನ್ನು ಮಾಡ್ತೀರಾ. ಫಸ್ಟ್ ಪಾಯಿಂಟು 3, ಕನಿಷ್ಠ 3, ಎಷ್ಟು ಜನ ಆದರೂ ಸರಿ, ದೇರ್ ಇಸ್ ನೋ ಮ್ಯಾಕ್ಸಿಮಮ್ ಲಿಮಿಟ್. ಕನಿಷ್ಠ 3 ಜನರನ್ನು ಕ್ಷಮಿಸ್ತೀರಾ. ಎರಡನೇದು 3 ಜನರಿಗೆ ನೀವು ಪ್ರೀತಿ ಅಥವಾ ಒಂದು ಅಪ್ರಿಸಿಯೇಷನನ್ನು ತಿಳಿಸ್ತೀರಾ. ಮತ್ತು 3ನೇ ಕಾಲಮಲ್ಲಿ ನೀವು 3 ಸತ್ಕಾರ್ಯಗಳನ್ನು ಮಾಡ್ತೀರಾ. ಅಂದರೆ ಯಾರಿಗಾದರೂ ಬೇರೆಯವರಿಗೆ, ನಿಮ್ಮ ಸಂಬಂಧ ಇಲ್ಲದವರಿಗೆ, ಹೊರಗಿನವರಿಗೆ ಸಹಾಯವನ್ನು ಮಾಡ್ತೀರಾ. ಮತ್ತು ನಿಮ್ಮ ಸಂಬಂಧಿಕರಿಗೆ ಒಂದು ಸೆಲೆಬ್ರೇಷನನ್ನು ಕ್ರಿಯೇಟ್ ಮಾಡಿ ಕೊಡ್ತೀರಾ. ಇದು 4 ವಿಷಯ ನೀವು ಈ ಕ್ರಿಸ್ಮಸ್ಗೆ ಮಾಡಬೇಕಾದಂಥ ವಿಷಯ. ಇದರಿಂದ ನಿಮಗೆ ಆ ವ್ಯಕ್ತಿಗೆ, ಬಸ್ಸಲ್ಲಿ ಹೋಗ್ತಾ ಇದ್ದ ಆ ವ್ಯಕ್ತಿಗಿತ್ತಲ್ಲ, ಆ ಖುಷಿ ನಿಮಗೆ ಸಿಗುತ್ತೆ. ಆ ಖುಷಿ ಹೇಗಿತ್ತು ಏನು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ನ್ಯೂ ಇಯರ್ ವಿಡಿಯೋನಲ್ಲಿ ಈ ಒಂದು ವಿಡಿಯೋ ಬಗ್ಗೆ ಕೆಲವು ಚರ್ಚೆಗಳನ್ನು ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಮೀ. ನಾನು ನಿಮ್ಮ ದೀಪಾ ರಾಣಿ ಶೇಖರ್, ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ. ಲವ್, ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್.